ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ 1964ರ ಒಂದು ಭೂ ಕಂದಾಯ ಅಧಿನಿಯಮಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಪ್ರಕರಣಗಳು ಯಾವ್ಯಾವು ಅದರ ಬಗ್ಗೆ ಒಂದು ಕಲಂಗಳನ್ನ ಚರ್ಚೆಯನ್ನ ಮಾಡಿದ್ವಿ. ಈ ಒಂದು ತರಗತಿಯಲ್ಲಿ ಕಲಂನಲ್ಲಿ ಬರುವಂತಹ ಒಂದು ವಿಶೇಷತೆ ಏನು, ಅಲ್ಲಿ ಬರುವಂತಹವರು ಯಾರು, ಅಧಿಕಾರಿಗಳ ವರ್ಗದಲ್ಲಿ ಬರುವಂತಹ ಅಧಿಕಾರಿ ವರ್ಗದವರ ಕರ್ತವ್ಯ ಏನು, ಬಹಳ ಮುಖ್ಯವಾಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನು ವಿಲೇಜ್ ಅಕೌಂಟೆಂಟ್ಗಳಿದಾರಲ್ಲ ಅವರ ಕೆಲಸ ಏನು, ಅಧಿನಿಯಮದಲ್ಲಿ ಏನ್ ತಿಳಿಸಿದೆ ಅವರ ಕೆಲಸದ ಬಗ್ಗೆ, ಅದೆಲ್ಲವನ್ನ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡ್ಕೊ ಬನ್ನಿ ಸ್ನೇಹಿತರೆ. ವಿಡಿಯೋ ಮಾಹಿತಿ ಏನಾದ್ರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡೋದಂತ ಮರಿಬೇಡಿ. ಮೊದಲನೇದಾಗಿ ಕಲಂ ನಂಬರ್ 7ರಲ್ಲಿ ಮೊದಲನೇ ಸೆಕ್ಷನ್ 7ರಲ್ಲಿ ನಾವು ನೋಡ್ತೇವೆ ಪ್ರಾದೇಶಿಕ ಆಯುಕ್ತರು ಅಥವಾ ರೀಜನಲ್ ಕಮಿಷನರ್ ಅಂತ ಕರೀತೇವೆ ನಾವು. ಇವರು ಸರ್ಕಾರದಿಂದ ನೇಮಕವಾಗುವಂತಹ ಒಬ್ಬ ವ್ಯಕ್ತಿ. ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡೋದಾದ್ರೆ 4 ಪ್ರಾದೇಶಿಕ ಆಯುಕ್ತರುಗಳನ್ನ ನೋಡ್ತಾ ಬರ್ತೀವಿ. ನಾವು ಪ್ರಾದೇಶಿಕವಾಗಿ 4 ವಿಭಾಗಗಳು ಕಂದಾಯ ವಿಭಾಗಗಳನ್ನ ಮಾಡಿದ್ದೀವಿ. ನಿಮ್ಗೆಲ್ಲ ಗೊತ್ತಾ ಇದೆ, ಬೆಳಗಾವಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಕಲಬುರ್ಗಿ ಆಗಿರ್ಬೋದು. ಈಗ ಈ ರೀತಿಯಾದಂತಹ ಮೈಸೂರು ವಿಭಾಗ, ಈಗ 4 ವಿಭಾಗಗಳನ್ನ ಮಾಡಿದ್ವಿ. ಈಗ 4 ವಿಭಾಗಗಳಿಗೆ 4 ಆಯುಕ್ತರುಗಳನ್ನ ನೇಮಕ ಮಾಡ್ತಾರೆ. ಸರ್ಕಾರವೇ ಅಧಿಸೂಚನೆಯನ್ನ ಹೊರಡಿಸಬೇಕು. ನೋಡಿ, ಇಲ್ಲೊಂದು ಪಾಯಿಂಟ್ ಅನ್ನ ಸೇರಿಸಿದ್ದಾರೆ. ಸರ್ಕಾರ ಒಂದು ಅಧಿಸೂಚನೆಯ ಮೂಲಕವಾಗಿ ಈ ಒಂದು ಪ್ರಾದೇಶಿಕ ಆಯುಕ್ತರನ್ನ ನೇಮಕವನ್ನ ಮಾಡುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಕಲಂ 7 ತಿಳಿಸುವಂಥದ್ದು. ಕಲಂ 7 ತಿಳಿಸುವಂಥದ್ದನ್ನ ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಇವರ ಒಂದು ಕೆಲಸ ಏನಿರುತ್ತೆ, ನಿಗದಿಪಡಿಸಿದಂತಹ ಒಂದು ಪ್ರದೇಶದಲ್ಲಿ ಇವರು ಮುಖ್ಯ ಕಂದಾಯ ಅಧಿಕಾರಿ ಆಗಿರ್ತಾರೆ. ಮುಖ್ಯ ಚೀಫ್ ರೆವಿನ್ಯೂ ಆಫೀಸರ್ ಇವರು ಆಗಿರುವಂತ ಪ್ರಾದೇಶಿಕ ಆಯುಕ್ತರು ಮೊದಲ ಒಂದು ಕಂದಾಯ ಮುಖ್ಯ ಅಧಿಕಾರಿಯಾಗಿರುವಂತದ್ದು ನಾವು ನೋಡ್ತೇವೆ. ಜೊತೆಗೆ ಇವರು ಅಧೀನದಲ್ಲಿ ಬರುವಂತಹ ಅಧಿಕಾರಿಗಳ ಮೇಲೆ ಮತ್ತು ಪ್ರದೇಶದ ಮೇಲೆ ಮೇಲ್ವಿಚಾರಣೆಯನ್ನ ಮಾಡುವಂಥದ್ದು, ಇನ್ಸ್ಪೆಕ್ಷನ್ ಅನ್ನ ಮಾಡುವಂಥದ್ದು ಮತ್ತು ನಿಯಂತ್ರಣವನ್ನ ಕಂಟ್ರೋಲ್ ಮಾಡುವಂತಹ ಅಧಿಕಾರವನ್ನ ಹೊಂದಿರ್ತಾರೆ. ಅಂದ್ರೆ ಇವರ ಅಧೀನದಲ್ಲಿ ಡಿಸಿಗಳು ಬರ್ತಾರೆ, ಎಸಿಗಳು ಬರ್ತಾರೆ, ಅಕೌಂಟೆಂಟ್ಗಳು ಬರ್ತಾರೆ, ಗ್ರಾಮ ಲೆಕ್ಕಾಧಿಕಾರಿಗಳು ಬರ್ತಾರೆ. ಇವರೆಲ್ಲ ಬರುವಂತದ್ದು, ಇವ್ರ ಮೇಲೆ ಒಂದು ಅಧಿಕಾರ ಇರುತ್ತೆ ಇವ್ರ ಬಗ್ಗೆ. ಅಲ್ಲದೆ ಈ ನಿಯಮದಲ್ಲಿ ತಿಳಿಸಿದಂತೆ ಎಲ್ಲಾ ಅಧಿಕಾರಗಳು ಇದರಲ್ಲಿ ಅಧಿನಿಯಮದಲ್ಲಿ 1964ರ ಅಧಿನಿಯಮದಲ್ಲೂ ಕೂಡ ಇವರ ಡ್ಯೂಟೀಸ್ ಬಗ್ಗೆ ತಿಳಿಸಿದೆ. ಅದರ ಅಧಿಕಾರ ಮತ್ತು ಕರ್ತವ್ಯಗಳನ್ನ ನಿರ್ವಹಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅಧಿನಿಯಮ ಮತ್ತು ಅಥವಾ ತತ್ಕಾಲದಲ್ಲಿ ಜಾರಿ ಇರುವಂತಹ ಯಾವುದೇ ಒಂದು ಕಾನೂನಿನ ಉಪಬಂಧಗಳನ್ನ ನೆರವೇರಿಸುವ ಉದ್ದೇಶಕ್ಕಾಗಿ ಇವರು ಈ ಒಂದು ಸಂಬಂಧದಲ್ಲಿ ರಾಜ್ಯ ಸರ್ಕಾರವು ಪ್ರದಾನ ಮಾಡಬಹುದಾದಂತಹ ಇತರೆ ಅಧಿಕಾರಗಳನ್ನ ಚಲಾಯಿಸುವಂತಹ ಅಧಿಕಾರ ಕೂಡ ಇವರಿಗಿರುತ್ತೆ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಸ್ವತಃ ಆಗಿ ಯಾವುದೇ ಒಂದು ಅಧಿಕಾರವನ್ನ ಚಲಾಯಿಸುವಂತಹ ಅಧಿಕಾರ ಕೂಡ ಇವರಿಗಿರುತ್ತೆ. ಯಾರಿಗೆ? ಪ್ರಾದೇಶಿಕ ಆಯುಕ್ತರಿಗೆ. ಇನ್ನು ನಂತರದಲ್ಲಿ ನೋಡಿ ಸ್ನೇಹಿತರೆ, ಜಿಲ್ಲಾಧಿಕಾರಿಗಳು ಬರುವಂಥದ್ದು. ಕಲಂ 8 ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಡೆಪ್ಯೂಟಿ ಕಮಿಷನರ್ ಅಂತ ಕರಿತೇವೆ ನಾವು. ಇಲ್ಲಿ ಇವರು ಏನ್ ಮಾಡ್ತಾರೆ, ರಾಜ್ಯ ಸರ್ಕಾರ ಒಂದು ಅಧಿಸೂಚನೆಯನ್ನ ಹೊರಡಿಸುವ ಮೂಲಕವಾಗಿ ಪ್ರತಿಯೊಂದು ಜಿಲ್ಲೆಗೂ ಒಬ್ಬ ಜಿಲ್ಲಾಧಿಕಾರಿಗಳನ್ನ ನೇಮಿಸ್ತಾರೆ. ನೋಡಿ, ಇವಾಗ 31 ಜಿಲ್ಲೆಗಳಿದೆ. ನಮ್ಮ 31 ಜಿಲ್ಲಾಧಿಕಾರಿಗಳನ್ನ ನಾವು ನೋಡ್ತೇವೆ. ಇವರು ಯಾರ ಒಂದು ಅಧೀನದಲ್ಲಿ ಕೆಲಸ ಮಾಡ್ತಾರೆ? ಜಿಲ್ಲಾಧಿಕಾರಿಗಳು ಪ್ರಾದೇಶಿಕ ಆಯುಕ್ತರು, ಇವರ ಮೇಲ್ಮಟ್ಟದಲ್ಲಿ ಬರುವಂತಹ ಆಯುಕ್ತರು. 4 ಜನ ಪ್ರಾದೇಶಿಕ ಆಯುಕ್ತರಿದ್ರೆ ಅವರ ಅಂಡರ್ ಅಲ್ಲಿ ಕೆಲಸ ಮಾಡ್ತಾರೆ. ಅದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಇಲ್ಲಿ ಅಧಿನಿಯಮದ ಕಲಂ ನಂಬರ್ 8ರಲ್ಲಿ ಬರುವಂತದ್ದು. ಈ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರದ ಒಂದು ಅಧಿಸೂಚನೆಯಂತೆ ಇವರು ಕೆಲಸವನ್ನ ನಿರ್ವಹಿಸ್ತಾರೆ. ಹಾಗೆಯೇ ಪ್ರದತ್ತವಾದಂತಹ ಒಂದು ಅಧಿಕಾರ ಮತ್ತು ಕಾರ್ಯ ಚಲಾಯಿಸುವಲ್ಲಿ ಇವರು ಹೊಣೆಗಾರರಾಗಿರ್ತಾರೆ. ಅಂದ್ರೆ ಕೆಲವು ಬಾರಿ ಕಾನೂನಿನ ಅಡಿಯಲ್ಲಿ ಇವರು ಕೆಲಸ ಮಾಡ್ಬೇಕಾಗತ್ತೆ. ಇವರಿಗೆ ಇಷ್ಟ ಬಂದ ಹಾಗೆ ಕೆಲಸ ಮಾಡುವಂತಹ ಅಧಿಕಾರ ಇರೋದಿಲ್ಲ. ರಾಜ್ಯ ಸರ್ಕಾರದ ಒಂದು ಅಧೀನದಲ್ಲಿ ಇವರು ಕೆಲಸ ಮಾಡುವಂಥದ್ದು. ಹಾಗೆಯೇ ಸಹಾಯಕ ಆಯುಕ್ತರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ಸಹ ಒಂದು ಚಲಾಯಿಸುವಂತಹ ಆ ಅಧಿಕಾರ ಡಿಸಿಗಿರುತ್ತೆ. ಹಾಗೆಯೇ ರಾಜ್ಯ ಸರ್ಕಾರವು ಕಾಲ ಕಾಲಕ್ಕೆ ನೀಡುವಂತಹ ಸಲಹೆ ಸೂಚನೆಗಳನ್ನ ಇವರು ಕಡ್ಡಾಯವಾಗಿ ಪಾಲಿಸಬೇಕಾಗತ್ತೆ. ರಾಜ್ಯ ಸರ್ಕಾರದ ಒಂದು
ಸಲಹೆ ಸೂಚನೆಗಳನ್ನ. ಇನ್ನು ನಂತರದಲ್ಲಿ ಬರುವಂತಹ ಅಧಿಕಾರಿ ವರ್ಗ ಯಾವುದು? ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್. ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ನಾವು ಉಪ ಆಯುಕ್ತರು ಅಂತ ಕರೀತೇವೆ. ವಿಶೇಷ ಉಪ ಆಯುಕ್ತರು. ಇವರು ಯಾವ ಕಲಂನ ಅಡಿಯಲ್ಲಿ ಬರುವಂತದ್ದು? ಕಲಂ 9ರ ಅಡಿಯಲ್ಲಿ ಬರುವಂತದ್ದು. 1964 ಆಕ್ಟ್ ನ ಅಡಿಯಲ್ಲಿ ಕಲಂ ನಂಬರ್ 9ರಲ್ಲಿ ಬರುವಂತವರು ಇವರು ವಿಶೇಷ ಡೆಪ್ಯೂಟಿ ಕಮಿಷನರ್. ಇವರು ಅವಶ್ಯ ಮತ್ತು ಸೂಕ್ತ ಅಂತ ಭಾವಿಸಿದ್ರೆ ಯಾವುದು? ರಾಜ್ಯ ಸರ್ಕಾರ. ನೋಡಿ, ರಾಜ್ಯ ಸರ್ಕಾರಕ್ಕೆ ಎಲ್ಲ ಇರುವಂತಹದ್ದು ಅವಕಾಶ. ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳ ನೇಮಕದ ಜೊತೆಗೆ ಅಗತ್ಯವಿದ್ದರೆ ಮಾತ್ರ ಇವರನ್ನ ಒಂದು ನೇಮಿಸುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತೆ. ಅಲ್ಲಿ ಬರುವಂತಹ ಆಯಾ ಭಾಗದಲ್ಲಿ ಬರುವಂತಹ ಪ್ರಾದೇಶಿಕ ಆಯುಕ್ತರಿಗೆ ಇವರು ಅಧೀನವಾಗಿ ಕೆಲಸವನ್ನ ಮಾಡುವಂಥದ್ದು. ಯಾರು ಚೀಫ್ ಬಂದಿರ್ತಾರೋ, ಕಮಿಷನರ್ಗಳು ಬಂದಿರ್ತಾರೋ, ರೀಜನಲ್ ಕಮಿಷನರ್ಗಳು ಬಂದಿರ್ತಾರೋ, ಅವರ ಅಂಡರ್ ನಲ್ಲಿ ಇವರು ಸ್ಪೆಷಲ್ ರೀಜನಲ್ ಕಮಿಷನರ್ ಆಗಿ ನೇಮಕವಾಗ್ತಾರೆ. ಜೊತೆಗೆ ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ವಿಶೇಷ ಉಪ ಆಯುಕ್ತರು ಜಿಲ್ಲೆ ಅಥವಾ ಜಿಲ್ಲೆಯ ಯಾವುದೇ ಒಂದು ಭಾಗದಲ್ಲಿ ಜಿಲ್ಲಾಧಿಕಾರಿಗಳ ಒಂದು ನಿರ್ವಹಿಸುವಂತಹ ಅಧಿಕಾರವನ್ನ ಇವರು ನಿರ್ವಹಿಸುತ್ತಾರೆ. ಅಂದ್ರೆ ಜಿಲ್ಲಾಧಿಕಾರಿಗಳು ಇಲ್ಲದೂ ಕೂಡ ಈ ವಿಶೇಷ ಅಧಿಕಾರಿಗಳು ಕೆಲಸವನ್ನ ನಿರ್ವಹಿಸ್ತಾರೆ ಅನ್ನುವಂಥದ್ದು. ಇವರು ಜಿಲ್ಲಾಧಿಕಾರಿಗಳ ಒಂದು ಅಧೀನದಲ್ಲಿಯೇ ಇವರು ಕಾರ್ಯನಿರ್ವಹಿಸ್ತಾರೆ. ಅಂದ್ರೆ ಜಿಲ್ಲಾಧಿಕಾರಿಗಿಂತ ಹೆಚ್ಚಿನದಾಗಿ ಬರೋದಿಲ್ಲ ಇವರಿಗೆ ಒಂದು ಚಲಾವಣೆ ಮಾಡುವಂತಹ ಅಧಿಕಾರ. ನಂತರ ಬರುವಂತದ್ದು ಅಸಿಸ್ಟೆಂಟ್ ಕಮಿಷನರ್. ನಾವೆಲ್ಲ ಕೇಳಿರ್ತೀವಿ ಅಸಿಸ್ಟೆಂಟ್ ಕಮಿಷನರ್ ನ ಬಗ್ಗೆ. ಎಸಿ ಅವ್ರ ಬಗ್ಗೆ ಕೇಳಿರ್ತೀವಿ. ಕಲಂ ನಂಬರ್ 10ರಲ್ಲಿ ಬರುವಂತಹ ಅಧಿಕಾರಿ ವರ್ಗ ಇವರಾಗಿರುತ್ತೆ. ರಾಜ್ಯ ಸರ್ಕಾರ ಕಂದಾಯ ಉಪವಿಭಾಗ ಎಂದು ಕರೆಯಲ್ಪಡುವಂತಹ ಒಂದು ಅಥವಾ ಹೆಚ್ಚಿನ ತಾಲೂಕುಗಳ ಉಸ್ತುವಾರಿಗೆ ಇವರನ್ನು ನೇಮಕ ಮಾಡ್ತಾರೆ. ತಾಲೂಕಿಗೆ ಒಬ್ಬೊಬ್ಬರು ಇರ್ತಾರೆ, ಅಥವಾ 2-3 ತಾಲೂಕಿಗೆ ಒಬ್ಬರನ್ನ ಕಂದಾಯ ಅಧಿಕಾರಿಯಾಗಿ ಮಾಡುವಂಥದ್ದು. ಅಂದ್ರೆ ಇವರು 2 ಜನರಿಗೆ ಅಧೀನರಾಗಿ ಕೆಲಸ ಮಾಡ್ತಾರೆ. ಒಂದು ಪ್ರಾದೇಶಿಕ ಆಯುಕ್ತರಿಗೆ, ಇನ್ನೊಂದು ಜಿಲ್ಲಾಧಿಕಾರಿಗೆ. 2 ಜನರ ಒಂದು ಅಧಿಕಾರ ಅವಧಿ ಯಾರ ಮೇಲೆ ಇರುತ್ತೆ? ಎಸಿ ಮೇಲೆ ಇರುತ್ತೆ. ಅಸಿಸ್ಟೆಂಟ್ ಕಮಿಷನರ್ ಮೇಲೆ 2 ಜನರ ಒಂದು ಅಧಿಕಾರ ಇರುವಂತದ್ದು. ಇವರು 1 ಅಥವಾ 2 ಹೆಚ್ಚಿನಿಂದ ಒಂದಕ್ಕಿಂತ ಹೆಚ್ಚಾಗಿ 2-3 ತಾಲೂಕುಗಳಿಗೆ ಒಂದು ಹೊಣೆಗಾರಿಕೆಯನ್ನ ಹೊತ್ತಿರ್ತಾರೆ. ಕಂದಾಯ ವಿಭಾಗದಲ್ಲಿ 2-3 ತಾಲೂಕಿನ ಒಂದು ಹೊಣೆಗಾರಿಕೆಯನ್ನ ಹೊತ್ತಿರುವಂತದ್ದು. ಜೊತೆಗೆ ಅಧಿನಿಯಮದಲ್ಲಿ ಬರುವಂತಹ ಒಂದು ಕಾನೂನುಗಳ ಅಥವಾ ಅಧಿಕಾರ ಕಾರ್ಯಗಳನ್ನ ಇವರು ಒಂದು ಚಲಾಯಿಸುವಂತಹ ಕೆಲಸವನ್ನ ಮಾಡ್ತಾರೆ. ಜಿಲ್ಲಾಧಿಕಾರಿಗಳಿಂದ ಈ ಅಧಿನಿಯಮದ ವ್ಯಾಪ್ತಿಯಲ್ಲಿ ನೀಡಲಾದಂತಹ ಅಧಿಕಾರಗಳನ್ನ ಚಲಾಯಿಸುವಲ್ಲಿ ಇವರು ಹೊಣೆಗಾರಿಕೆಯನ್ನ ಹೊಂದಿರುವಂಥದ್ದು. ಇದಿಷ್ಟು ಎಸಿ ಅವರ ಕರ್ತವ್ಯ. ಎಸಿಯ ನಂತರದಲ್ಲಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತವರು ತಹಶೀಲ್ದಾರ್ಗಳು. ತಹಶೀಲ್ದಾರ್ ಅವರ ಬಗ್ಗೆ ಪ್ರಕರಣ ಯಾವ್ದು ತಿಳಿಸುತ್ತೆ? ಪ್ರಕರಣ 11ರಲ್ಲಿ ತಿಳಿಸುವಂಥದ್ದು. ನೋಡಿ, ಪ್ರತಿಯೊಂದು ತಾಲೂಕಿಗೂ ಒಬ್ಬ ತಹಶೀಲ್ದಾರನ್ನ ನೇಮಕ ಮಾಡುತ್ತೆ ರಾಜ್ಯ ಸರ್ಕಾರ ಒಂದು ಅಧಿಸೂಚನೆಯ ಮೂಲಕವಾಗಿ. ಇಲ್ಲಿ ತಾಲೂಕಿನ ಭೂ ಕಂದಾಯದ ಆಡಳಿತವನ್ನ ನಿರ್ವಹಿಸುವಂತಹ ಮುಖ್ಯ ಅಧಿಕಾರಿ ಯಾರು ಅಂದ್ರೆ ತಹಶೀಲ್ದಾರ್. ಕೇಳ್ಬೋದು, ನಾಳೆ ನಿಮ್ಮ ಕ್ವಶನ್ ನಲ್ಲಿ ಕೇಳುತ್ತೆ, ಒಂದು ತಾಲೂಕಿನಲ್ಲಿ ಭೂ ಕಂದಾಯದ ಆಡಳಿತವನ್ನ ಮುಖ್ಯ ಅಧಿಕಾರಿ ಯಾರು ಅಂತ. ಎಸಿ, ಡಿಸಿ, ತಹಶೀಲ್ದಾರ್ ಯಾರು ಅಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ತಹಶೀಲ್ದಾರ್ ಮುಖ್ಯ ಅಧಿಕಾರಿಯಾಗಿ ಒಂದು ಕಾರ್ಯವನ್ನ ನಿರ್ವಹಿಸ್ತಾರೆ. ಇವರು ಸಹಾಯಕ ಆಯುಕ್ತರಿಗೆ ಅಂದ್ರೆ ಎಸಿಗೆ, ಒಂದು ವೇಳೆ ಇಲ್ಲದಿದ್ದ ಪಕ್ಷದಲ್ಲಿ ಜಿಲ್ಲಾಧಿಕಾರಿಗಳಿಗೂ ಅಧೀನವಾಗಿ ಒಂದು ಕೆಲಸವನ್ನ ನಿರ್ವಹಿಸ್ತಾರೆ. ಎಸಿ ಇಲ್ಲ ಅಂದ್ರೂ ಕೂಡ ಜಿಲ್ಲಾಧಿಕಾರಿಗಳ ಅಧೀನದಲ್ಲಿ ಇವರು ಕೆಲಸವನ್ನ ನಿರ್ವಹಿಸುವಂತದ್ದು. ಅಲ್ಲಿ ಅವರ ಒಂದು ಅಧಿನಿಯಮದಲ್ಲಿ ಇರುವಂತಹ ಒಂದು ಕಾರ್ಯವನ್ನ ಚಲಾಯಿಸುವಲ್ಲಿ ಒಂದು ಹೊಣೆಗಾರಿಕೆಯನ್ನು ಹೊತ್ತಿರುತ್ತಾರೆ ಇವರು. ನಂತರ ನೋಡಿ, ರಾಜ್ಯ ಸರ್ಕಾರದ ಸಾಮಾನ್ಯ ಅಥವಾ ವಿಶೇಷ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿಯು ಇವರಿಗೆ ವಿಧಿಸಬಹುದಾದಂತಹ ಇತರೆ ಅಧಿಕಾರ ಮತ್ತು ಕರ್ತವ್ಯಗಳನ್ನ ಇವರು ನಿರ್ವಹಿಸಬೇಕಾಗುತ್ತೆ. ನೋಡಿ, ರಾಜ್ಯ ಸರ್ಕಾರ ಸಾಮಾನ್ಯ ಮತ್ತು ವಿಶೇಷ ಆದೇಶದ ಒಳಪಟ್ಟು ಮೇರೆಗೆ ಜಿಲ್ಲಾಧಿಕಾರಿಯು ಇವರಿಗೆ ನೋಡಿ ಕೆಲವೊಂದು ಬಾರಿ ಏನಾಗುತ್ತೆ,
ತಹಶೀಲ್ದಾರಿಗೆ ಒಂದು ಬೆಳೆ ಸಮೀಕ್ಷೆ ಬೇಕಾಗುತ್ತೆ. ಹಾಗಾಗಿ ಏನ್ ಮಾಡುತ್ತೆ, DC ಗಳಿಗೆ ಆರ್ಡರ್ ರಾಜ್ಯ ಸರ್ಕಾರ ಕೊಡುವಂಥದ್ದು, ಬೆಳೆ ಸಮೀಕ್ಷೆ ಮಾಡ್ಕೊ ಬನ್ನಿ. ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ, ಇವರಿಗೆ ಒಂದು ತಹಶೀಲ್ದಾರ್, ಆಯಾ ಭಾಗದಲ್ಲಿ ಇರುವಂತಹ ತಾಲೂಕಿನ ತಹಶೀಲ್ದಾರ್ಗಳಿಗೆ ಈ ಸಮೀಕ್ಷೆಯನ್ನ ನೀಡುವಂತಹ ಒಂದು ಕೆಲಸ ಕೊಡಬಹುದು. ಅದನ್ನ ಮಾಡ್ಬೇಕಾಗತ್ತೆ ತಹಶೀಲ್ದಾರ್ಗಳು. ಹಾಗೆಯೇ ಈ ಅಧಿಕಾರಗಳನ್ನ ಚಲಾಯಿಸುವಂತಹ ಮತ್ತು ನಿರ್ವಹಿಸುವಂತಹ ತಮ್ಮ ಅಧೀನದಲ್ಲಿರುವಂತಹ ಬೇರೆ ಅಧಿಕಾರಿಗಳನ್ನ ನಿಯೋಜಿಸುವಂತಹ ಅಧಿಕಾರ ಇವರಿಗೆ ಹೊಂದಿರುತ್ತೆ ಅನ್ನುವಂಥದ್ದು ನಾವು ನೋಡ್ಬೇಕಾಗತ್ತೆ. ಇನ್ನು ಸ್ಪೆಷಲ್ ತಹಶೀಲ್ದಾರ್ಗಳು ಅಂತ ಬರುತ್ತೆ. ಅದು 12ನೇ ಒಂದು ಅಧಿಸೂಚನೆಯ ಮೂಲಕ ರಾಜ್ಯ ಸರ್ಕಾರ ಏನಾದ್ರೂ ಒಂದು ಉದ್ದೇಶ ಇಟ್ಕೊಂಡು ತಾಲೂಕಿಗೆ ವಿಶೇಷ ತಹಶೀಲ್ದಾರ್ ಬೇಕು ಅಂತ ಏನಾದ್ರೂ ಒಂದು ಸೂಕ್ತವಾಗಿ ಕಂಡು ಬಂದ್ರೆ ಮಾತ್ರ ಇವರನ್ನ ಆಯ್ಕೆ ಮಾಡುತ್ತೆ, ನೇಮಕ ಮಾಡುತ್ತೆ ಅನ್ನುವಂಥದ್ದು. ತಹಶೀಲ್ದಾರ್ ಈ ಅಧಿನಿಯಮದ ಅಡಿಯಲ್ಲಿ ತತ್ಕಾಲದಲ್ಲಿ ಜಾರಿ ಇರುವಂತಹ ಯಾವುದೇ ಒಂದು ಕಾನೂನಿನ ಮುಖಾಂತರವೇ ತಹಶೀಲ್ದಾರ್ ಚಲಾಯಿಸಬಹುದಾದಂತ ಎಲ್ಲ ಅಧಿಕಾರಗಳನ್ನ ಇವರು ಚಲಾಯಿಸ್ತಕ್ಕದ್ದು. ಇವರು ಸಹಾಯಕ ಆಯುಕ್ತರಿಗೆ ಅಧೀನರಾಗಿರ್ತಾರೆ, AC-ಗೆ ಅಧೀನರಾಗಿ ಕೆಲಸವನ್ನ ಮಾಡ್ತಾರೆ. ಅನುಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಇವರ ಒಂದು ಅಧೀನವಾಗಿ ಕೆಲಸ ಮಾಡಬೇಕಾಗುತ್ತೆ ಸ್ಪೆಷಲ್ ತಹಶೀಲ್ದಾರ್ಗಳು. ಬಹಳ ಇಂಪಾರ್ಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಕಾಲಂ ನಂಬರ್ 15ರಲ್ಲಿ ಬರುತ್ತೆ. ಅಧಿನಿಯಮದಲ್ಲಿ ಬರುವಂತದ್ದು ರೆವಿನ್ಯೂ ಇನ್ಸ್ಪೆಕ್ಟರ್ಸ್. ರಾಜ್ಯ ಸರ್ಕಾರದ ಒಂದು ಸಾಮಾನ್ಯ ಆದೇಶಕ್ಕೆ ಅನುಗುಣವಾಗಿ ಪ್ರಾಧಿಕಾರವು ಪ್ರಾದೇಶಿಕ ಆಯುಕ್ತರು ಪ್ರತಿಯೊಂದು ಹೋಬಳಿಗೆ ಒಬ್ಬ ಕಂದಾಯ ನಿರೀಕ್ಷಕರನ್ನ ನೇಮಿಸುತ್ತೆ. ನೋಡಿ, ಪ್ರತಿಯೊಂದು ಹೋಬಳಿಗೂ ಇರುವಂತವರು ರೆವಿನ್ಯೂ ಇನ್ಸ್ಪೆಕ್ಟರ್ಸ್. ಇವರು ತತ್ಕಾಲದಲ್ಲಿ ಇರುವಂತಹ ಯಾವುದೇ ಒಂದು ಕಾನೂನಿನ ಮೇರೆಗೆ ಅಧಿಕಾರವನ್ನ ಮತ್ತು ಕಾರ್ಯಗಳನ್ನ ಚಲಾಯಿಸುವಂತಹ ಅಧಿಕಾರ ಹೊಂದಿರ್ತಾರೆ ಅನ್ನುವಂಥದ್ದು ರೆವಿನ್ಯೂ ಇನ್ಸ್ಪೆಕ್ಟರ್ ಹೋಬಳಿ ಮಟ್ಟದಲ್ಲಿ. ಇನ್ನು ಹೋಬಳಿಗಿಂತ ಕಡಿಮೆ ಗ್ರಾಮ ಮಟ್ಟದಲ್ಲಿ ಇರುವಂತವ್ರು ಯಾರು, ನಾವೆಲ್ಲ 1000 ಪೋಸ್ಟಿಗೆ ಒದ್ದಾಡ್ತಾ ಇದೀವಲ್ಲ, ಅವ್ರು ಯಾರು, ವಿಲೇಜ್ ಅಕೌಂಟೆಂಟ್ಗಳು. ಎಲ್ಲಾ ರಿಜಿಸ್ಟರ್ಗಳನ್ನ ಇದ್ರ ಬಗ್ಗೆ, ವಿಲೇಜ್ ಅಕೌಂಟೆಂಟ್ ಬಗ್ಗೆ ಯಾವ ಪ್ರಕರಣ ತಿಳಿಸುತ್ತೆ ಅನ್ನುವಂಥದ್ದು ಬರ್ಕೊಂಡಿಲ್ಲಿ ಬರ್ಕೋಬಿಡಿ. ಸೆಕ್ಷನ್ 17 ಅಥವಾ 17 ಅಂತ ಬರ್ಕೋಬಿಡಿ. 17 ಕಾಲಂ ನಂಬರ್ 17ರಲ್ಲಿ ತಿಳಿಸುವಂಥದ್ದು ವಿಲೇಜ್ ಅಕೌಂಟೆಂಟ್ ಬಗ್ಗೆ. ಪ್ರಾದೇಶಿಕ ಆಯುಕ್ತರು ಮತ್ತು ರಾಜ್ಯ ಸರ್ಕಾರವು ಸಾಮಾನ್ಯ ಆದೇಶಗಳಿಗೆ ಒಳಪಟ್ಟು ಗ್ರಾಮ ಅಥವಾ ಗ್ರಾಮಗಳ ಗುಂಪಿಗೆ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ನೇಮಕ ಮಾಡುತ್ತೆ. ಜಿಲ್ಲಾಧಿಕಾರಿಯು ನೇಮಕವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಮುಂಚೆ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ರು, ಇದು ಹಳೇದಿದ್ದು, ಇದು ತೆಗೆದುಬಿಡಿ. ಜಿಲ್ಲಾಧಿಕಾರಿಗಳು ಮುಂಚೆ ಮಾಡ್ತಾ ಇದ್ರು, ಈಗ ಅಧಿಸೂಚನೆಯ ಮೂಲಕವೇ ನೇಮಕ ಮಾಡುವಂಥದ್ದು. ಅಧಿಸೂಚನೆಯಿಂದ ಮೂಲಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಏರ್ಪಾಡು ಮಾಡಿ ಅಲ್ಲಿಂದ ನೇಮಕ ಮಾಡ್ತಾರೆ. ಇವರು ದಾಖಲಾತಿಗಳನ್ನ ಜಿಲ್ಲೆಯ ತಾಲೂಕಿನಲ್ಲಿ ಕೆಲಸ ಏನಿರುತ್ತೆ, ಗರಿಷ್ಠ ಅಧಿಕಾರಿಗಳು ಕೇಳ್ದ, ಗರಿಷ್ಠ ಅಂದ್ರೆ ಯಾರು ಬರ್ತಾರೆ, AC ಬರ್ಬೋದು, ತಹಶೀಲ್ದಾರ್ ಬರ್ಬೋದು, ಆಮೇಲೆ DC ಬರ್ಬೋದು, ಸರ್ಕಾರ ಕಮಿಷನರ್ಗಳು ಬರ್ಬೋದು. ಇವ್ರು ಏನಾದ್ರೂ ಒಂದು ಗರಿಷ್ಠ ಅಧಿಕಾರಿಗಳು ಕೇಳಿದಂತಹ ಮಾಹಿತಿಯನ್ನ ಒದಗಿಸುವಂತಹ ಕೆಲಸ ಇವರದು ವಿಲೇಜ್ ಅಕೌಂಟೆಂಟ್ ಆಗಿರುತ್ತೆ. ಸಾರ್ವಜನಿಕರ ಉಪಯೋಗಕ್ಕಾಗಿ ಸಿದ್ಧಪಡಿಸಬೇಕಾಗತ್ತೆ ದಾಖಲಾತಿಗಳನ್ನೆಲ್ಲ ಇವರು ನೋಡ್ಕೋಬೇಕಾಗತ್ತೆ. ಅವಶ್ಯವಿದ್ದಾಗ ಒಂದನ್ನ ಸಾರ್ವಜನಿಕರ ಮುಂದೆ ಹಾಜರುಪಡಿಸುವಂತಹ ಕೆಲಸ ವಿಲೇಜ್ ಅಕೌಂಟೆಂಟ್ ಅವ್ರದ್ದಾಗಿರುತ್ತೆ. ಇನ್ನು ಕಾಲಂ 18ರಲ್ಲಿ ಮೋಜಣಿ ಅಧಿಕಾರಿ ಅಂತ ಬರುತ್ತೆ, ಸರ್ವೆ ಆಫೀಸರ್ಸ್ ಅನ್ನುವಂಥದ್ದು. ಇವರು ಕಂದಾಯ ಭಾಗದ ಭೂ ಕಂದಾಯದ ನಿರ್ಧಾರಣಾ ವ್ಯವಸ್ಥೆಯನ್ನ ಮತ್ತು ಮೇರೆಗಳ ನಿರ್ಣಯವನ್ನ ಕೈಗೊಳ್ಳುವಂತಹ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರ ಒಂದು ಅವಶ್ಯ ಅಂತ ಭಾವಿಸ್ಕೊಂಡ್ರೆ ಒಂದು ಅಧಿಕಾರಿಯನ್ನ ನೇಮಿಸಬಹುದು ಅನ್ನುವಂಥದ್ದು ನೋಡ್ತೇವೆ. ಕಲಂ ನಂಬರ್ 18ರಲ್ಲಿ ನೋಡುವಂಥದ್ದನ್ನ ನಾವು ನೋಡ್ತೇವೆ. ಇಂಥ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾರೆ, ರಾಜ್ಯ ಸರ್ಕಾರ ಇವರು ಒಂದು ಉಚಿತ ಅಂತ ಭಾವಿಸ್ಕೊಂಡು ಹೆಸರನ್ನ ಇವರಿಗೆ ಒಂದು ಕೊಡಲಾಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರದ ಆದೇಶಕ್ಕೆ ಒಳಪಟ್ಟು ಮೋಜಣಿ ಮತ್ತು ಕಂದಾಯ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನ ತೆಗೆದುಕೊಳ್ಳುವಂತಹ ಅಧಿಕಾರ ಇವರಿಗಿರುತ್ತೆ. ಸರ್ವೆಯನ್ನ ಮಾಡುವಂಥದ್ದು, ಇಲ್ಲಿ ಭೂ ಅಳತೆಗಳನ್ನ ಮಾಡುವಂಥದ್ದು, ಎಷ್ಟು ಪ್ರಮಾಣದ ಗೋಮಾಳ ಇದೆ, ಕಂದಾಯ ಎಷ್ಟು ಬರುವಂತಹ ಜಾಗ ಇದೆ, ಮುಂದೆ ಬರುವಂತಹ ಜಾಗಗಳು ಏನು, ಅರಣ್ಯಕ್ಕೆ ಒಳಪಟ್ಟ ಜಾಗ ಏನು,
ಇದೆಲ್ಲವನ್ನ ಮಾಡುವಂತದ್ದು ಸರ್ವೆ ಆಫೀಸರ್. ಇಲ್ಲಿ ಈ ಅಧಿನಿಯಮದ ಮೇರೆಗೆ ತತ್ಕಾಲದಲ್ಲಿರುವಂತಹ ಒಂದು ಕಾನೂನಿನ ಮೇರೆಗೆ ಅಧಿಕಾರ ಮತ್ತು ಕಾರ್ಯಗಳನ್ನ ಚಲಾಯಿಸುವಂತಹ ಅಧಿಕಾರ ಈ ಒಂದು ಸರ್ವೆ ಆಫೀಸರ್ಗಳಿಗಿರುತ್ತೆ. ನಂತರ ಕಾಲಂ ನಂಬರ್ 19ರಲ್ಲಿ ಸೆಕ್ಷನ್ 19 ಇತರೆ ಅಧಿಕಾರಿಗಳ ಬಗ್ಗೆ ತಿಳಿಸುವಂತದ್ದು. ಆ ರಾಜ್ಯ ಸರ್ಕಾರ ಏನಾದ್ರೂ ಅವಶ್ಯಕವಾದಂತಹ ಅಧಿಕಾರಿಗಳು ಇನ್ನೂ ಬೇಕು, ಯಾವುದೋ ಒಂದು ಉಪಬಂಧಗಳಿಗೆ ಒಳಪಟ್ಟು ಕಾರ್ಯರೂಪಕ್ಕೆ ತರಲು ಅವಶ್ಯಕವಾದಂತಹ ಅಧಿಕಾರಿಗಳನ್ನ ನೇಮಕ ಮಾಡುತ್ತೆ. ಅವರು ಅದರ್ ಆಫೀಸರ್ಸ್ ಕ್ಯಾಟಗರಿಯಲ್ಲಿ ಬರುವಂತದ್ದು. ರಾಜ್ಯ ಸರ್ಕಾರಕ್ಕೆ ಕೊಡುವಂತಹ ಒಂದು ಅಧಿಕಾರ, ಆ ಸಂದರ್ಭದಲ್ಲಿ ತತ್ಕಾಲಕ್ಕೆ ಕೊಡುವಂತಹ ಅಧಿಕಾರ ಮತ್ತು ಕರ್ತವ್ಯಗಳಿಗೆ ಇವರು ಚಲಾವಣೆ ಮಾಡಬಹುದು, ಅದಕ್ಕೆ ನಿಬಂಧನೆಗೆ ಒಳಪಟ್ಟು. ಇದಿಷ್ಟು ಇಲ್ಲಿ ಬರುವಂತಹ ಕಂದಾಯ ವಿಭಾಗದಲ್ಲಿ ಆಯುಕ್ತರು ಮಾಡುವಂತಹವರು ಏನು ಕೆಲಸ ಮಾಡ್ತಾರೆ, ಏನು ಪ್ರಕರಣ ಏನಿದೆ ಅವ್ರ ಬಗ್ಗೆ, ಯಾರಿಂದ ನೇಮಕ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಮುಂದಿನ ಒಂದು ಸೆಷನ್ ಅಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಕರಣಗಳನ್ನ ತೆಗೆದುಕೊಳ್ತಾ ಹೋಗೋಣ. ಇಲ್ಲಿ 144 ಪ್ರಕರಣಗಳು ಬರುತ್ತೆ. 1964ರ ಭೂ ಕಂದಾಯ ವ್ಯವಸ್ಥೆಯಲ್ಲಿ 144 ಪ್ರಕರಣ ಬರುತ್ತೆ. ಆ 144 ಪ್ರಕರಣ ಅಂತೂ ನನ್ನಂತಹ ಮಾಡಕ್ ಸಾಧ್ಯ ಇಲ್ಲ. ನಾನು ತಿಳಿಸ್ಬಿಡ್ತೀನಿ, ನೀವು ಓದ್ಕೊಳ್ಳೋದಾದ್ರೆ ಓದ್ಕೊಳ್ಳಿ. ನಾನೊಂದು ಮೇಜರ್ ಆಗಿ ಬರುವಂತಹ ಒಂದು 20 ಪ್ರಕರಣಗಳು ಮಾಡ್ಬೋದು, 20-25 ಪ್ರಕರಣಗಳು ಮಾಡ್ತೇನೆ. ಈ ಪ್ರಕರಣ ಬಗ್ಗೆ ಏನ್ ತಿಳಿಸುತ್ತೆ ಇದೆಲ್ಲ ಮಾಹಿತಿ ನಿಮ್ಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದ್ರೂ ಕೂಡ ಇದೇ ಹೊಸದಾಗಿ ಕಲಿತಾ ಇದ್ರೆ, ನನ್ನಿಂದ ಹೆಲ್ಪ್ ಆಗ್ತಾ ಇದ್ರೆ ನಿಮ್ಗೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ ಸ್ನೇಹಿತರೆ. ಮತ್ತೇನು ನಿಮ್ಮಿಂದ ನಾನು ಕೇಳ್ಕೊಳ್ಳೋದಿಲ್ಲ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಆಲ್. ನಮಸ್ಕಾರ.